ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸಿವಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಜೈ ಭಾರ್ಗವ. ಯಲಹಂಕ ಉಪನಗರದಲ್ಲಿ ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ, ವಿಷ್ಣು ದೇವರ ದೇವದೂತ, ತತ್ವಜ್ಞಾನಿ, ಭಕ್ತರನ್ನು ಕೈ ಹಿಡಿದು ನಡೆಸುವ ಕರುಣಾಮೂರ್ತಿ, ಆತ್ಮಜ್ಞಾನದಿಂದ ಅಂತಃಕರಣದಿಂದ ಶುದ್ಧಿಗೊಂಡು ಆತ್ಮಾನಂದವನ್ನು ಪಡೆಯುತ್ತಾ ಯಾವ ಸ್ವಾರ್ಥವೂ ಇಲ್ಲದೆ ದೈವತ್ವದ ಕಡೆ ಅಂದರೆ ಮೂಲ ರಾಮನ ಕಡೆಗೆ ಹೋಗುವುದೇ ಧರ್ಮ ಎಂದರು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಅವರ ಆರಾಧನೆಯಲ್ಲಿ ಭಕ್ತರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಏನು ಹೇಳುತ್ತಾರೆ ತಿಳಿಯೋಣ ಬನ್ನಿ. ನಮಸ್ತೆ. ನಮಸ್ಕಾರ. ನಾವು ಸಿವಿಕ್ ನ್ಯೂಸ್ ಇಂದ ಬಂದಿದ್ದೀವಿ. ಓಕೆ. ರಾಯರ ಆರಾಧನೆ ನಡೀತಾ ಇದೆ 3 ದಿನದಿಂದ. ಹೌದು. ಸೊ ನೀವು ಇಲ್ಲಿ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ. ಇಲ್ಲಿ ಅಲಂಕಾರ ತುಂಬಾ ಚೆನ್ನಾಗಿದೆ, ಅಭಿಷೇಕ ಚೆನ್ನಾಗಿ ಮಾಡಿದ್ರು. ಅಂದ್ರೆ ನೀವು ಬರೋದಕ್ಕೆ ಎಷ್ಟೊತ್ತು ಟೈಮ್ ಆಗಿತ್ತು? ಆಗಿತ್ತು 11 ಗಂಟೆ ಆಯ್ತು. ಅಭಿಷೇಕ ಎಲ್ಲ ಮುಗ್ದಿತ್ತು. ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದಾರೆ ಇಲ್ಲಿ. ಅಂದ್ರೆ ಪುಷ್ಪಾಲಂಕಾರ ತುಂಬಾ ನೋಡಕ್ಕೆ ಸುಂದರವಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ದೇವರನ್ನ ಅಂತ ಹೇಳ್ತೀರಾ? ಹೌದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ದೇವಸ್ಥಾನಕ್ಕೆ ಬಂದ ಮೇಲೆ ತಮಗೆ ಈ ವಾತಾವರಣ ಏನ್ ಅನಿಸ್ತಾ ಇದೆ? ತುಂಬಾ ಪಾಸಿಟಿವ್ ಇದೆ ಇಲ್ಲಿ ವಾತಾವರಣ. ಪಾಸಿಟಿವ್ ವೈಬ್ರೇಷನ್ಸ್ ಇದೆ. ಅಂದ್ರೆ ಇಲ್ಲಿ ಪ್ರತಿ ವರ್ಷ ತಾವು ಬರ್ತಾನೆ ಇರ್ತೀರಾ? ಹೌದು, ವರ್ಷ ಬರ್ತಾ ಇರ್ತೀವಿ ನಾವು ಇಲ್ಲಿ. ಪ್ರತಿ ವರ್ಷ ಬಂದಾಗ ಈ ವರ್ಷಕ್ಕೂ ಹೋದ ವರ್ಷಕ್ಕೂ ಇದ್ದಂತ ವ್ಯತ್ಯಾಸ ಏನಿದೆ? ವ್ಯತ್ಯಾಸ ಅಂತೋದಿಲ್ಲ, ಅದೇ ಸ್ವಲ್ಪ ಇದು ಮಾಡಿದಾರಲ್ಲ, ಡೆಕೋರೇಷನ್ಸ್ ಮಾಡಿದಾರೆ ತುಂಬಾ ಚೆನ್ನಾಗಿ. ಈಗ ಫಾಲ್ ಸೀಲಿಂಗ್ಸ್ ಎಲ್ಲ ಮಾಡಿದ್ದಾರೆ. ಈಗ ಇದು ಡೆಕೋರೇಷನ್ ಚೆನ್ನಾಗಿ ಮಾಡಿದಾರಲ್ಲ ಈ ಸತಿ. ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಇವಾಗ ಭಕ್ತಿ ಪರವಕವಾದ ಹಾಡುಗಳೆಲ್ಲ ನಡೀತಾ ಇತ್ತು. ಹೌದು. ದಾಸರ ಪದಗಳೆಲ್ಲ ನಡೀತಾ ಇತ್ತು. ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಅನಿಸುತ್ತೆ? ದಾಸರ ಪದಗಳ ಬಗ್ಗೆ ಏನ್ ಹೇಳ್ತಿದೆ? ಚೆನ್ನಾಗಿರುತ್ತೆ. ಅಂದ್ರೆ ದಾಸರ ಹಾಡುಗಳೆಲ್ಲ ನಡೀತಿತ್ತಲ್ಲ. ಹೌದು. ಅದ್ರ ಬಗ್ಗೆ ರಾತ್ರಿ ಇವ್ರು ಬಂದಿದ್ರು, ರಾಮಚಂದ್ರ ಆಚಾರ್ಯ ಬಂದಿದ್ರು ಮೈಸೂರಿಂದ. ಅವ್ರದ್ದು ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ನೀವು ಕೇಳಿದಷ್ಟು ನಿಮ್ಗೆ ಏನ್ ಅನಿಸ್ತು? ತುಂಬಾ ಆನಂದವಾಯಿತು. ನಮಸ್ಕಾರ. ಸತತವಾಗಿ 3 ದಿನಗಳಿಂದ ಪ್ರೋಗ್ರಾಮ್ ನಡೀತಾ ಇದೆ. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ. ತಾವು ಬಂದಿದ್ದೀರಾ, ನಾವು ಇಲ್ಲಿಗೆ 30 ವರ್ಷದಿಂದ ಬರ್ತಾ ಇದ್ದೀವಿ. ಮೊದಲು ಖಾಲಿ ಸೈಟ್ ಇತ್ತು. ನಿಜವಾಗ್ಲೂ ಇದು ಹೆಂಗೆ ಅಭಿವೃದ್ಧಿ ಹೊಂದುತ್ತಾ ಹೋಗಿದೆ ಅಂದರೆ, ಒಂದು ಮಗು ಹುಟ್ಟಿದ ಮೇಲೆ ಬೆಳೆದು ಪ್ರೌಢಾವಸ್ಥೆಗೆ ಬರೋ ತನಕ ಹೇಗಾಗುತ್ತೋ ಹಂಗೆ ಪ್ರತಿ ಹೆಜ್ಜೆಯಲ್ಲಿ ನಡೆದು ಇವಾಗ ಒಳ್ಳೆ ಪ್ರೌಢಾವಸ್ಥೆಯಲ್ಲಿ ಇದ್ದಂಗಿದೆ. ಬೆಳ್ಳಿ ಬಾಗಿಲಾಗಿದೆ, ಬೆಳ್ಳಿ ರಥ ಆಗಿದೆ. 100 ಜನ ಭಕ್ತರಿಗೆ ಆಶ್ರಯದಾತರಾಗಿದ್ದಾರೆ. ಜೊತೆಯಲ್ಲಿ ಬೇಡಿದಿಷ್ಟಾರ್ಥಗಳನ್ನ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಈಡೇರಿಸ್ತಾ ಇದ್ದಾರೆ. ಈ ಸುತ್ತಮುತ್ತ ಎಲ್ಲ ಇದು ಮಠ ತುಂಬ ಪವಿತ್ರವಾದ ಸ್ಥಳ ಅಂತ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಬರ್ತಾರೆ. ಪ್ರತಿ ಗುರುವಾರ ಇಲ್ಲಿ ಅನ್ನದಾನ ಆಗುತ್ತೆ. ನಾವು ಯಾರನ್ನೂ ಏನು ಬೇಡಷ್ಟಿಲ್ಲ ಕೇಳೋಷ್ಟಿಲ್ಲ, ಅವರವರೇ ಬಂದು ರಾಯರ ಭಕ್ತರಾಗಿ ಬಂದು ಮಠ ಅಭಿವೃದ್ಧಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಅದರಲ್ಲಿ ನಾನು ಒಬ್ಬಳಾಗಿದ್ದೀನಿ. ಆಮೇಲೆ ಈ ಮಠದ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಫಸ್ಟ್ ಗುಡಿಸ್ಲಿತ್ತು, ಈಗ ಇಷ್ಟು ದೊಡ್ಡಿಂದ 3 ಅಂತಸ್ತಿನ ಭವ್ಯ ಭವನ ಆಗಿದೆ. ನೆನ್ನೆ ಒಬ್ಬರು ಆರ್ಟಿಸ್ಟ್ ಬಂದವರು ಹೇಳಿದರು ಇಂದ್ರಲೋಕದ ಥರ ಇದೆ ಅಂತ. ನಿಜವಾಗ್ಲೂ ಹಾಗೆ ಇಂದ್ರಲೋಕದ ಥರ ಕಂಗೊಳಿಸ್ತಾ ಇದೆ. ಆರಾಧನೆಯಲ್ಲಂತೂ ಯಾವ ಭಕ್ತರೂ ನಿರಾಶೆಯಿಂದ ಹೋಗಿದ್ದೆ ನಾನು ನೋಡಿಲ್ಲ. ಎಲ್ಲರೂ ತುಂಬ ಸಂತೃಪ್ತಿಯಾಗಿ ಸಂತೋಷದಿಂದ ಇಲ್ಲಿಂದ ಹೋಗ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ವತ್ಸಲ. ಭಕ್ತರಾಗಿ ಬಂದಿದ್ದೀವಿ. ಮತ್ತೆ ಇಲ್ಲಿ ನಮ್ಮ ಮಠ ಅನ್ಕೊಂತೀವಿ. ನಾನು ಹಿಂದೆ ಇದ್ದೀನಿ. 30 ವರ್ಷದಿಂದ ಈ ಮಠಕ್ಕೆ ನಾವು ಬಂದು ಕೈಲಾಸ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರತಿ ವರ್ಷ ಅಲ್ಲ, ಪ್ರತಿ ದಿವಸ. ಇದು ಅತ್ಯದ್ಭುತವಾದ ಕಾರ್ಯಕ್ರಮ ಈ ವರ್ಷ ನಮ್ಮ ಮಠದಲ್ಲಿ ನಡೆದಿತ್ತು. ಯಾವ ವರ್ಷವೂ ಪ್ರತಿ ವರ್ಷವೂ ಇಲ್ಲಿ ರಾಯರ ಆರಾಧನೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿತ್ತು. ಆದರೆ ಈ ವರ್ಷದ್ದು ಸ್ಪೆಷಾಲಿಟಿ ಏನಂದರೆ POP ಮಾಡಿಸಿದ್ದಾರೆ. ದೀಪಾಲಂಕಾರವಂತೂ ಕಣ್ಣಿಗೆ ಕೋರೈಸುವಂತೆ ಮಾಡಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಠದ ವೈಶಿಷ್ಟ್ಯತೆ ಅಂತೆ ಅನ್ನದಾನ. ಪ್ರತಿ ದಿವಸ 3 ದಿವಸನೂ ಬೆಳಗ್ಗೆ 1 ಗಂಟೆಯಿಂದ ಶುರುವಾಗಿದ್ದ ಅನ್ನದಾನ ರಾತ್ರಿ 12 ಗಂಟೆವರೆಗೂ ನಡೆಯುತ್ತೆ.
ನಿಮ್ಗೆ ಹೇಗೆ ಗೊತ್ತು ಅಂದರೆ ನಾನು ಮನೆ ಹಿಂದೆನೇ ಇದ್ದೀನಿ, ರಾಯರ ಮಠದ ಹಿಂಭಾಗದಲ್ಲೇ ನಾನಿದ್ದೀನಿ. ಪ್ರತಿ ದಿವಸ ನಾವು ನೋಡ್ತೀವಿ. ಮತ್ತು ಸಂಗೀತ ಕಾರ್ಯಕ್ರಮ ಏನು, ಭಕ್ತಾದಿಗಳ ಸಂಖ್ಯೆ ಅಂತೂ ದಿನಕ್ಕೂ ಬೆಳೀತಾ ಇದ್ದಾರೆ. ಅದರಲ್ಲೂ ನಮ್ಮ ಇಲ್ಲಿನ ರಾಯರು ಪವಾಡ ಪುರುಷರು, ಅನೇಕ ಪವಾಡಗಳನ್ನು ನಡೆಸಿದ್ದಾರೆ. ಒಬ್ಬ ತಂದೆ ತಾಯಿ ಮಕ್ಕಳು ಒಬ್ಬ ಮಗನಿಗೆ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಅವರಮ್ಮ ನಾವು ನೋಡ್ದಂಗೆ ಹಿಂಗೆ ಎತ್ಕೊಂಡು ಪ್ರದಕ್ಷಿಣೆ ಬರ್ತಾ ಇದ್ರು. ಅದಾದ 1 ತಿಂಗಳಲ್ಲಿ ಆ ಹುಡುಗ ನಡೆಯೋಕ್ಕೆ ಶುರು ಮಾಡ್ದ. ಇದಕ್ಕಿಂತ ಇದು ಬೇಕೇ? ಮತ್ತು ಇನ್ನೊಬ್ಬರು ನಮ್ಮ ಸ್ನೇಹಿತರ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಆಗಿತ್ತು. ಮಾಡಬೇಕಾದ್ರೆ 75,000 ರೂಪಾಯಿ ಕೇಳಿದ್ರು ಆಪ್ರೇಷನ್. ನನ್ನ ಕೇಳಿದ್ರು, ರಾಯರ ಆರಾಧನೆ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ಭಕ್ತಿಯಿಂದ ಅಂತ ಏನೇನು ಮಾಡಬೇಕು ಹೇಳಿದ್ಮೇಲೆ ಈಗ ಮಗನಿಗೆ ಪರವಾಗಿಲ್ಲ, ಏನು ಆಪ್ರೇಷನ್ ಬೇಡ ಅಂತ ಹೇಳಿದ್ದಾರೆ. ಅಂಥ ಪವಾಡವನ್ನೆಲ್ಲ ನಮ್ಮ ರಾಯರು ನಡೆಸ್ಕೊಡ್ತಾ ಇದ್ದಾರೆ. ನಾವು ಕೃತಜ್ಞರಾಗಿದ್ದೀವಿ. ಯಾವಾಗ ನೋಡಿದ್ರು ಇಲ್ಲಿ ಗುರುವಾರದ ದಿವಸ ನೀವು ಬಂದು ನೋಡಿದ್ರೆ ಹೋಲ್ ರೋಡ್ ಬ್ಲಾಕ್ ಆಗ್ಬಿಟ್ಟಿರುತ್ತೆ. ಅಷ್ಟು ಪವಾಡದಿಂದ ನಡೆಸ್ಕೊಡ್ತಾ ಇದ್ದಾರೆ. ಹಾ, ಹೇಳಿ ಆಚಾರ್ಯ. 3 ದಿನ ಆರಾಧನೆ ನಡೀತಾ ಇದೆ. ಹೌದು, ಆರಾಧನೆ ತಪ್ಪಿದ್ದೀರಾ? ಓಕೆ. ಏನು ಅನಿಸ್ತಾ ಇದೆ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇದು ರಾಯರ ಆರಾಧನೆ ಎಲ್ರಿಗೂ ಹಬ್ಬದ ವಾತಾವರಣ ಆಯ್ತಾ. ಈ ಮಠದಲ್ಲಿ ನಾವು ಒಂದು 20-22 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ನಡೀತದೆ ಈ ಮಠದಲ್ಲಿ. ಯಲಹಂಕ ರಾಯರ ಮಠದಲ್ಲಿ ತುಂಬ ವಿಶೇಷ. 4 ದಿನ ಬಹಳ ವಿಜೃಂಭಣೆಯಿಂದ ಆಗುತ್ತೆ. ಅದು ನಾವು ಬಾಯಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ. ಪ್ರತಿದಿನವೂ ಒಂದು 2,000 ಜನದ ತೀರ್ಥ ಪ್ರಸಾದ ಆಗುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ತೀರ್ಥ ಪ್ರಸಾದ ಆಗ್ತಾನೆ ಇರುತ್ತೆ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ, ಮಡಿ ಆಚಾರ ವಿಚಾರದಲ್ಲಾಗಲಿ ಎಲ್ಲ ರೀತಿಯಲ್ಲೂ ಭಗವಂತ ರಾಯರು ತಗೋತಾ ಇದ್ದಾರೆ. ಇದು ಬಹಳ ವಿಶೇಷ. ನಾವು ಹೇಳೋದಲ್ಲ, ಎಷ್ಟು ಹೇಳಿದ್ರೂ ನಮಗೆ ತೃಪ್ತಿ ಆಗೋದಿಲ್ಲ. ಸೊ ರಾಯರು ತಗೋತಿದ್ದಾರೆ. ಮತ್ತು ಬಹಳ ಒಂದು ವೈಬ್ರೇಷನ್ ಇದೆ. ನಾವು ನೋಡಿದ್ವಿ, ಸುಮಾರು ಜನಕ್ಕೆ ರಾಯರ ದರ್ಶನಗಳಾಗಿದೆ, ರಾಯರ ಅನುಗ್ರಹ ಮಾಡಿದ್ದಾರೆ, ನಮ್ಮ ಸ್ವಂತದ ಅನುಭವದಲ್ಲೂ ಆಗಿದೆ. ಸೊ ಹಾಗಾಗಿ ಇದು ನಾವು ಬಾಯಲ್ಲಿ ಹೇಳಲಿಕ್ಕೆ ಆಗೋಲ್ಲ, ಎಷ್ಟು ವರ್ಣಿಸಿದ್ರೂ ಕಮ್ಮಿನೇ. ಸೊ ರಾಯರು ತಗೋತಾ ಇದ್ದಾರೆ. ನನಗೂ ಬಹಳ ಅನುಭವಗಳಾಗಿದೆ, ಕೇಳಿದ ರಾಯರು ಕೊಟ್ಟಿದ್ದಾರೆ ನಮಗೆ. 3 ದಿನದಲ್ಲಿ ಕಾರ್ಯಕ್ರಮ ನಡೀತಿದೆ. ಹೌದು ವಿಭಿನ್ನ ರೀತಿ ಇದೆ ಅಂತ ಹೇಳ್ತಾರೆ. ಹೌದು ಏನು ಅನಿಸ್ತಿದೆಯಲ್ಲ? ಹೌದು ಹೌದು ಬಹಳ ವಿಭಿನ್ನವಾಗಿದೆ. ಬರೀ ಹಾಡೋ ಜೊತೆ ಭರತನಾಟ್ಯ ಕಾರ್ಯಕ್ರಮಗಳಾಗ್ಲಿ ತುಂಬಾ ಬೇರೆ ರೀತಿ ಉತ್ತೇಜನ ಕೊಟ್ಟು ಮಾಡ್ತಾ ಇದ್ದಾರೆ. ತುಂಬಾ ಬಹಳ ವಿಭಿನ್ನವಾಗಿ ಆಗ್ತಾ ಇದೆ. ಅಂದ್ರೆ ಜನಸ್ತೋಮ ನೀವು ನೋಡ್ತಾ ಇದ್ದೀರಾ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇದು ಬಿಡುವೆ ಇಲ್ಲ. 1 hour ಏನೋ ಬಿಡುವೆ ಅಂತಾರೆ, ಆಗಲೂ ಜನ ಇರ್ತಾರೆ. ರಾತ್ರಿ 11 ಗಂಟೆ ತನಕ ಜನ ಇರ್ತಾರೆ. ಬೆಳಗ್ಗೆ 7 ಗಂಟೆಗೆ ಶುರು ಆಯ್ತು ಅಂದ್ರೆ 11 ಗಂಟೆ ಜನ ಬರ್ತಾರೆ, ಮಾಡ್ತಾರೆ. ಅದು ನಾವು ಹೇಳೋದಲ್ಲ, ಹೇಳೋದು ನಮಗೆ ಇದಾಗ್ತಾ ಇಲ್ಲ. ಇದು ಒಂದೇ ಕಡೆ ಅಂತಲ್ಲ, ಎಲ್ಲಾ ಕಡೆನೂ ರಾಯರ ವೈಭವ ನಡೀತಾ ಇದೆ, ರಾಯರು ನಡೆಸ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಮಠದಲ್ಲಿ ಬಹಳ ವಿಶೇಷ. ನಮಗೊಂದು 20-22 ವರ್ಷದಿಂದ ನಾವು ನೋಡ್ಕೊಂಡ್ ಬಂದಿದ್ದೀವಿ. ತುಂಬಾ ಒಂದು ವರ್ಷ ಭಕ್ತಾದಿಗಳು ಜಾಸ್ತಿ ಆಗ್ತಾರೆ. ಹೌದು, ಖಂಡಿತ ಭಕ್ತಾದಿಗಳು ತುಂಬಾ ಜಾಸ್ತಿ ಆಗ್ತಾ ಇದ್ದಾರೆ. ಹೇಳೋದಕ್ಕಂತಲ್ಲ, ಪ್ರತಿ ವರ್ಷನೂ ಹೆಚ್ಚೆಚ್ಚುವಾಗಿ ಬರ್ತಾ ಇದ್ದಾರೆ. ಇದು ಒಂದೇ ಮಠದಲ್ಲಿ ಅಂತಲ್ಲ, ಎಲ್ಲಾ ಕಡೆ ರಾಯರ ಭಕ್ತರುಗಳು ಜಾಸ್ತಿ ಆಗ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಮಠದಲ್ಲಿ ವಿಶೇಷ, ನೀವು ಹೇಳ್ದಂಗೆ ಪ್ರತಿ ವರ್ಷನೂ ಯಥೇಚ್ಛ ಆಗ್ತಿದ್ದಾರೆ. ಎಲ್ಲಾ ರೀತಿಯಲ್ಲೂ ಜನಗಳು, ದಾನಿಗಳಾಗಿರ್ಬೋದು ಅಥವಾ ಎಲ್ಲಾ ರೀತಿಯಲ್ಲೂ ಜನಗಳು ನಾವು ಅದನ್ನ ವರ್ಣನೆ ಮಾಡೋಕ್ಕಾಗಲ್ಲ. ತುಂಬಾ ಅದು ನಮ್ಮ ಪರ್ಸನಲ್ ಆಗಿ ಜೀವನದಲ್ಲಿ ಅನುಭವಗಳಾಗಿದೆ. ಸೊ ಅದನ್ನ ರಾಯರ ವರ್ಣನೆ ನಾವು ಇಷ್ಟು ಹೇಳಿದ್ರು ಸಾಲದು. ರಾಯರೆಲ್ರಿಗೂ ಒಳ್ಳೇದು ಮಾಡಲಿ, ಆಯ್ತಾ, ನಿಮಗೂ ಒಳ್ಳೇದಾಗ್ಲಿ. ಹರೇ ಶ್ರೀನಿವಾಸ. ನಮಸ್ತೆ ಸರ್. ನಮಸ್ತೆ. ಸ್ವೀಟ್ ನ್ಯೂಸ್ ಇಂದ ಬಂದಿದ್ದೀವಿ. ನಮಸ್ಕಾರ. ತಮ್ಮ ಹೆಸರೇನು? ರಾಮಚಂದ್ರ. ಸೊ ತಾವು ಇಲ್ಲಿ ಪ್ರತಿ ವರ್ಷನೂ ಬರ್ತೀರಾ? ನಾನು ಕಳೆದ 20 ವರ್ಷದಿಂದ ಈ ಮಠಕ್ಕೆ ಬಂದು ಸೇವೆ ಮಾಡ್ತಾ ಇದ್ದೀನಿ. ನನಗೆ ಮಠ ತುಂಬಾ ಹತ್ರವಾಗಿದೆ. ಅಂದ್ರೆ ಈ ವಿಶೇಷವಾದ 3 ದಿನ ಆರಾಧನೆ ನಡೀತಾ ಇದೆ. ಹೌದು ಹೌದು. ಈ ಆರಾಧನೆ ಬಗ್ಗೆ ತಾವೇನಾದ್ರೂ ಸೇವೆ ತೋರಿಸ್ಕೊಂಡಿದ್ರೆ ಯಾವ ರೀತಿ ಇಲ್ಲಿ? ನನಗೆ ಗುರು ಸೇವೆ ಸಮಿತಿಯವರು ಒಂದು ಸೇವೆ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನನಗೆ ಹೇಳಿರೋ ಕೆಲಸ ಅವರು ಪಾರಾಯಣ ಮಾಡ್ಸೋಕ್ಕೆಲ್ಲ ಹೇಳ್ತಿದ್ದಾರೆ. ಮತ್ತೆ ಸ್ವಲ್ಪ ಬಡ್ಸೋಕ್ಕೂ ಹೇಳಿದ್ದಾರೆ. ಅದನ್ನು ಅವ್ರು ಹೇಳಿದ ಕೆಲಸ ನಾವು ಮಾಡ್ತಾ ಇರ್ತೀವಿ. ಅಂದ್ರೆ ತಾವು ಇಲ್ಲಿ ವಾಲಂಟಿಯರ್ ಆಗಬೇಕು ಅಂತ ಯಾಕೆ ಅನಿಸ್ತು? ಅದಕ್ಕೆ ಮೈನ್ ಕಾರಣ ಮತ್ತು ಸ್ಫೂರ್ತಿ ಬಂದು ನಮ್ಮ ತಾಯಿ ಈಗ ದೈವಾಧೀನರಾಗಿದ್ದಾರೆ. ಅವ್ರ ಹೆಸರು ಕೆ ಪದ್ಮ ಅಂತ. ಅವರು ಮಠ ಮೊದಲು ಗುಡಿಸ್ಲಿದ್ದಾಗ ಅವ್ರು ಬಂದು ಇಲ್ಲಿ ರಂಗೋಲಿ ಆಗ್ತಾ ಇದ್ರು, ನಮ್ಮ ಹಿರಿಯರು ಹೇಳ್ತಾ ಇದ್ರು. ಆಮೇಲೆ ನಮ್ಮ ತಾಯಿ ಇದಾದ್ಮೇಲೆ ನಮ್ಮ ತಂದೆ ನನಗೆ ಹೇಳಿದ್ರು, ನೀನು ಬ್ರಾಹ್ಮಣ ಆಗಿ ಏನೋ ಒಂದೆರಡು ವಾಯುಸ್ತುತಿ ಹೇಳ್ತಾ ಇದೆಯಾ, ಮಠಕ್ಕೆ ಹೋಗು, ಸೇವೆ ಮಾಡು, ಕಸ ಗುಡಿಸು, ಗೋಮಯ ಮಾಡು, ಜನಗಳಿಗೆ ಬಡಿಸು ಅಂತ ಇದೆಲ್ಲ ಹೇಳ್ತಾರೆ. ಆ ಒಂದು ಸ್ಫೂರ್ತಿಯಿಂದ ನಾನು 4 ಮಂತ್ರ ಕಲಿತೆ, 1-2 ದೇವನಾಮ ಕಲ್ತ್ಕೊಂಡು ಇಲ್ಲಿ ಬಂದು ನನ್ನ ಯೋಗ್ಯತಾನುಸಾರ ನನ್ನ ಶಕ್ತಿ ಮೀರಿ ಸೇವೆ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಸೇವೆ ಮಾಡಿದಾಗ ತಮಗೆ ರಾಯರಿಂದ ಏನಾದ್ರು ಕೃಪೆ ದೊರಕಿದೆಯಾ? ತುಂಬಾನೇ ಅನುಕೂಲ ಆಗಿದೆ. ರಾಯರ್ಗೆ ಕಲಿಯುಗದ ಕಾಮದೇವರು, ಕಲ್ಪತರು ಅಂತೆಲ್ಲ ಹೇಳ್ತಾರೆ. ಆ ಒಂದು ವರ್ಡಿಂಗ್ಸ್ಗೆ ಇಲ್ಲಿ ಕರೆಕ್ಟಾಗಿ ಅರ್ಥ ಸಿಗ್ತಾ ಇದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ನನ್ನ ಜೀವನದಲ್ಲಿ ತುಂಬಾನೇ ಚೇಂಜಸ್ ಆಗುತ್ತೆ ಇದರಲ್ಲಿ.
ನಾನು ಮದುವೆ ಆದಾಗ ಈ ಮಠಕ್ಕೆ ಬರೋಕ್ಕೆ ಶುರು ಮಾಡಿದೆ. ಅವಾಗಿಂದ ಒಂದೊಂದಾಗಿ ಗ್ರ್ಯಾಜುವಲ್ ಆಗಿ ತುಂಬಾ ಇಂಪ್ರೂವ್ಮೆಂಟ್ ಆಯ್ತು ನನಗೆ. ಉದ್ಯೋಗದಲ್ಲಿ ಉನ್ನತಿ ಆಯಿತು. ಮತ್ತು ಮೊದಲು ಚಿಕ್ಕ ಒಂದು ಮನೇಲಿದ್ವಿ. ಆಮೇಲೆ ರಾಯರ ಆಶೀರ್ವಾದದಿಂದ ಒಂದು ಮನೆ ಕಟ್ಸಿದ್ದೀನಿ. ಆ ಮನೇಲೇ ವಾಸ ಮಾಡ್ತಾ ಇದ್ದೀವಿ. ಆತ್ಮೀಯ ವೀಕ್ಷಕರೇ, ಇನ್ನೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ.